ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ. ಸೊ ಇವತ್ತು ನಮಗೆ ಗೋಧಿ ದೋಸೆ ಗೈಸ್. ಸೊ ನಾವು ಗೋಧಿ ಅಂದರೆ ಆಶೀರ್ವಾದ ಗೋಧಿ ತಂದು ಮಾಡೋದು. ಸೊ ಹಾಗಾಗಿ ನೋಡಿ ಗೈಸ್, ಪ್ಯಾಕೆಟ್ ಗೋಧಿ ದೋಸೆ. ಸೊ ಹಾಗಾಗಿ ಇವತ್ತು ನಮಗೆ ಗೋಧಿ ದೋಸೆ ಇಲ್ಲಿ ಹಾಕಿದ್ದೇನೆ, ಸ್ಟಾರ್ಟ್ ಮಾಡಿದಷ್ಟೇ ಗೈಸ್. ಸೊ ಹಾಗಾಗಿ ಈಗ ಗೋಧಿ ದೋಸೆ ಮಾಡಿ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಷ್ಟೊಂದು ಮತ್ತೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋದು ಗೈಸ್. ನಾನು ಇವತ್ತು ಎದ್ದೇಳುವಾಗ ಲೇಟಾಗಿತ್ತು ಗೈಸ್, 7:15 ಆಯಿತು. ಸೊ ಹಾಗಾಗಿ ಈಗ ಎದ್ದು ಎಲ್ಲ ರೆಡಿ ಮಾಡಿ ಹೀಗೆ 8:15 ಆಯಿತು. ಸೊ ಎಲ್ಲ ಬಿಸಿ ಮಾಡಿ ಎಲ್ಲ ಆಯಿತು. ಮತ್ತು ಮಗುವಿದು ಬಾಟಲೆಲ್ಲ ವಾಶ್ ಎಲ್ಲ ಮಾಡಿ ಬಿಸಿ ನೀರಿಗೆ ಹಾಕಿ ಎಲ್ಲ ಇಟ್ಟಾಯಿತು. ಸೊ ಹಾಗಾಗಿ ಈಗ ಕೂತ್ಕೊಂಡು ದೋಸೆ ಮಾಡ್ತಾಯಿದ್ದೇನೆ ಗೈಸ್. ಸೊ ಇದು ಸಿಲಿಂಡರ್ ಅಲ್ವಾ, ಸೊ ಹಾಗಾಗಿ ಕೆಳಗಡೆ ಕೂತ್ಕೊಂಡು ಮಾಡೋದು ಗೈಸ್. ಮತ್ತು ಇದು ಉಂಟಲ್ಲ, ಇನ್ನೂ ಕೂಡ ಫಿಕ್ಸ್ ಮಾಡಲಿಲ್ಲ. ನಾನೇ ಹೇಳಿದ್ದು, ಯಾಕೆ ಸುಮ್ಮನೆ, ಇದು ಇನ್ನೂ ಖಾಲಿ ಆಗಿಲ್ಲಲ್ಲ. ಖಾಲಿ ಆಗಲಿಕ್ಕೆ ಬಂದಿದೆ ಗೈಸ್, ಯಾವಾಗ ಖಾಲಿ ಆಗ್ತದೆ ಅಂತ ಗೊತ್ತಿಲ್ಲ, ನೋಡುವ ಗೈಸ್. ಓಕೆ, ಮತ್ತೆ ನಾನು ನಿಮಗೆ ಸಿಗ್ತೇನೆ ಗೈಸ್, ಬಾಯ್. ನಮಗೆ ನೋಡಿ ಗೈಸ್, ಮೋಡ ಇದೆ ಗೈಸ್, ಮತ್ತೆ ಮಳೆ ಬಂದಿಲ್ಲ, ಮೋಡ ಇದೆ, ಗಾಳಿ ಇದೆ, ಎಲ್ಲ ಇದೆ. ಸೊ ನೋಡಿ ಗೈಸ್, ಇವತ್ತು ಗ್ಯಾಸ್ ಫಿಟ್ ಮಾಡಿದೆ. ಆಗ ನಾನು ಆಗ ಹೇಳಿದಲ್ಲ ಫಿಟ್ ಮಾಡಲಿಲ್ಲ ಅಂತ, ಇದು ಖಾಲಿ ಆಯಿತು ಗೈಸ್. ಮಾತ್ರ ಹೇಳಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಖಾಲಿ ಆಯಿತು. ಸ್ವಲ್ಪ ಇದೆ, ಅದು ಅಷ್ಟು ಇದಾಗಲ್ಲ. ಆದರೆ ಏನಾದರೂ ಬಿಸಿ ಮಾಡಿ ಅದನ್ನು ಕೂಡ ಖಾಲಿ ಮಾಡಲಿಕ್ಕಿಲ್ಲ, ಅದು ವೇಸ್ಟ್ ಆಗ್ತದಲ್ಲ. ಅದು ಅಂದರೆ ಅಷ್ಟು ಸ್ಲೋ ಉಂಟು. ಒಂದು ಬಿಸಿ ಮಾಡಬೇಕಾದ ಒಂದು ದೋಸೆ ಕೂಡ ಆಗಲಿಲ್ಲ ಗೈಸ್, ಅದರಲ್ಲಿ ಅಷ್ಟು ಸ್ಲೋ ಆಯಿತು. ಮತ್ತೆ ಅದನ್ನು ಕನೆಕ್ಟ್ ಮಾಡಿದ್ವಿ. ಸೊ ಹಾಗಾಗಿ ನೋಡಿ ಗೈಸ್, ಪಾತ್ರೆ ಇದೆ ನಮ್ಮದು, ವಾಶ್ ಮಾಡಬೇಕು, ಮತ್ತು ಒರೆಸ್ಬೇಕು, ಬಟ್ಟೆ ಒಗಿಬೇಕು ಗೈಸ್. ಡೈಲಿದು ಇದೆ, ಡೈಲಿ. ಸೊ ಹಾಗಾಗಿ ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಸೊ ಗುಡಿಸಲಿಕ್ಕೆ ನೋಡಿ ಗೈಸ್ ಎಷ್ಟೆಲ್ಲ ಇದೆ, ಮಗು ಎಷ್ಟೆಲ್ಲ ಇದೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಗುಡಿಸಬೇಕು, ಒರೆಸ್ಬೇಕು, ಎಲ್ಲ ಮಾಡಬೇಕು. ಅಲ್ಲಿ ಇದು ನಿಂತಿದೆಲ್ಲ ಗೈಸ್, ನಾನು ಮೊನ್ನೆ ಎಲ್ಲ ತೋರಿಸಿದೆಲ್ಲ. ಸೊ ಅದು ಬಿಸಿಲಿರುವಾಗ ಅಲ್ಲಿ ಯಾರು ಕೂಡ ಬರುವುದಿಲ್ಲ, ಎಂತಾದರೂ ಕೆಲಸ ಮಾಡಲಿಕ್ಕೆ ಎಂತಾದರೂ ಇದ್ದರೆ ಬರುವುದಿಲ್ಲ ಗೈಸ್ ಯಾರು ಕೂಡ. ಅದೇ ಮಳೆ ಬರುವಾಗ ಅಥವಾ ಮೋಡ ಇರುವಾಗ ಬರ್ತಾರೆ, ಎಂತ ಅಂತೇಳಿ ಗೊತ್ತಾಗೋದಿಲ್ಲ. ಅದು ಹೊಸತ್ತು ತಂದದಲ್ಲಿ ಇಟ್ಟದ ಅಂತೇಳಿ ಕೂಡ ಗೊತ್ತಿಲ್ಲ. ನೋಡುವ ಗೈಸ್, ಏನಾದರೂ ಕೆಲಸ ಏನಾದರೂ ಮಾಡ್ತಾಯಿದ್ರೆ ನಾನು ನಿಮಗೆ ತೋರಿಸ್ತೇನೆ. ನಾನು ಮೊನ್ನೆ ಹೇಳಿದೆಲ್ಲ ಗೈಸ್, ಇದು ಕೊತ್ತಂಬರಿದು ವೇಸ್ಟ್, ಅದು ಕೊತ್ತಂಬರಿ ಗಿಡ ಅಲ್ಲ ಗೈಸ್. ನಮ್ಮದು ಎಲೋವೆರಾ ನೋಡಿ ಎಲ್ಲ ಫುಲ್ಲು ಅದರ ಮೇಲ್ಗಡೆ ಬಿದ್ದಿದೆ. ಯಾವಾಗ ತೆಗಿಲಿಕ್ಕೆ ಟೈಮ್ ಬರ್ತದೋ ಗೊತ್ತಿಲ್ಲ, ನೋಡುವ ಗೈಸ್ ಯಾವಾಗ ಟೈಮ್ ಬರ್ತದೆ ಅಂತ. ಓಕೆ, ಸೊ ಈಗ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದಿದ್ದೇನೆ. ಸೊ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ನಿಮಗೆ ಸಿಗ್ತೇನೆ. ಓಕೆ ಓಕೆ, ಬಾಯ್, ಟಾಟಾ, ಬಾಯ್ ಬಾಯ್ ಗೈಸ್. ಈಗ ಟೀ ಆಗ್ತಾ ಇದೆ ಸಂಜೆದು. ನಾನು ವ್ಲಾಗೇ ಮಾಡಲಿಲ್ಲ, ಪದಾರ್ಥ ಈಗಷ್ಟೇ ಆಯಿತು. ಡ್ರೈ ಫಿಶ್ ಮತ್ತು ಪೊಟ್ಯಾಟೊ ಹಾಕಿ ಮಾಡಿದ್ದು. ಮತ್ತು ನೋಡಿ, ಈಗ ಪದಾರ್ಥ ಮಾಡಿದಲ್ಲ, ಅದರ ಸ್ವಲ್ಪ ಪಾತ್ರೆ ಇದೆ, ಅದು ತೊಳಿಬೇಕು. ಮೊದಲು ಟೀ ಕುಡಿಯುವ. ಟೀ ಕುಡಿದಾದ್ಮೇಲೆ ನೋಡಿ ಗೈಸ್, ಕ್ರೀಮ್ ಬನ್ ತಂದಿದ್ದೇನೆ ಈಗ ಟೀ ಮಾಡುವಾಗ. ಇವತ್ತು ಫುಲ್ ಮೋಡ ಗೈಸ್, ಇಲ್ಲಿ ಮೋಡ ಅಂದರೆ ಫುಲ್ ಮೋಡ, ಚಳಿ 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 ಇದೆ ಗೈಸ್. ಮಳೆ ಸ್ವಲ್ಪ ಸ್ವಲ್ಪ ಅಂದರೆ ನೋಡಿ ಕಾಣ್ತಾ ಉಂಟಲ್ಲ ಅಷ್ಟೇ, ಅಂದರೆ ಫುಲ್ಲು ಜಾಸ್ತಿ ಒದ್ದೆ ಆಗಲಿಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟೇ ಬರ್ತಾ ಇದೆ. ಮತ್ತು ಏನೇನಿಲ್ಲ ಗೈಸ್, ಕೆಲಸ ಎಲ್ಲ ಆಗಿತ್ತು. ಸೊ ಇವತ್ತು ಬಟ್ಟೆ ಎಲ್ಲ ಒಗಿಲಿಲ್ಲ, ಇದ್ದ ಬಟ್ಟೆ ಒಣಗಲಿಲ್ಲ. ಸೊ ಹಾಗಾಗಿ ನಾಳೆ ಒಗಿವ ಅಂತೇಳಿ ಅಂದ್ಕೊಂಡದ್ದು. ನೀರು ಬಂತು, ಹಾಗಾಗಿ ಅದರದ್ದು ಸೌಂಡ್ ಬರ್ತಾ ಇದೆ, ನಾನು ನಿಮಗೆ ತೋರಿಸ್ತೇನೆ.
ಗೈಸ್ ನೀರು ಬರುವಾಗ ಅಲ್ಲೊಂದು ಬಾಟಲ್ ಇಟ್ಟಿದ್ದಾರಲ್ಲ ನೋಡಿ, ಅವರಲ್ಲಿ ತುಂಬಿಸಿ ಹೋಗ್ತಾರೆ. ಸೊ ಹಾಗೆ ಗೈಸ್, ಬೇರೆ ಇನ್ನೇನಿಲ್ಲ ಗೈಸ್. ಸೊ ಅಷ್ಟೇ. ನಂದು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿ ಗೈಸ್, ಪ್ಲೀಸ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಹಾಗೆ ಶೇರ್ ಕೂಡ ಮಾಡಿ. ಸೊ ಅಷ್ಟೇ ಗೈಸ್, ನೋಡಿ ನೀರು ಬಂತು. ನೀರು ಬಂತು, 20 ರೂಪಾಯಿ ಕೊಡಬೇಕು ಗೈಸ್. 20 ರೂಪಾಯಿ 10 ರೂಪಾಯಿನ ಕೊಡಬೇಕು. 10 ರೂಪಾಯಿ ಕೊಡಬೇಕು ಗೈಸ್, 20 ಲೀಟರಿಗೆ 10 ರೂಪಾಯಿ. ಸೊ ಎಷ್ಟು ಗೈಸ್, ಅದು 20 ಲೀಟರಿಗೆ 10 ರೂಪಾಯಿ ಆದರೆ, 20 ಲೀಟರಿಗೆ 10 ರೂಪಾಯಿ ಆದರೆ ನಾವು 1 ಲೀಟರಿದು ಬಾಟಲಿಗೆ 20 ರೂಪಾಯಿ ಕೊಡ್ತೇವೆ ಗೈಸ್ ಅಲ್ಲ. 1 ಲೀಟರ್ ಬಾಟಲಿಗೆ ನಾವು 20 ರೂಪಾಯಿ ಕೊಡ್ತೇವೆ ಗೈಸ್. ನನಗೆ ಈಗ ನೆನಪಾಯಿತು ನೋಡಿ, 20 ಲೀಟರ್ಗೆ ನಾವು 10 ರೂಪಾಯಿ ಕೊಡ್ತೇವೆ. ಅದು 1 ಲೀಟರ್ ಬಾಟಲಿಗೆ ಅಂಗಡಿಯಿಂದ ತರಲಿಕ್ಕೆ 20 ರೂಪಾಯಿ ನೋಡಿ ಗೈಸ್. ಇದು ಅಲ್ಲ ಚಾಪಿ. ಅಯ್ಯೋ ದೇವರೇ, ಎಂತ ಮಾಡೋದು ಗೈಸ್. ಇನ್ನು ನೀರಿದು ವ್ಯಾಪಾರ ಮಾಡಬೇಕು ಗೈಸ್. ಇಲ್ಲಿಂದ 20 ರೂಪಾಯಿದು ನೀರು ತಗೊಳ್ಬೇಕು, ಬಿಸ್ಲೇರಿ ಬಾಟಲಿಗೆ ತುಂಬಿಸಬೇಕು, ಮಾರಬೇಕು ಗೈಸ್ 20 ರೂಪಾಯಿಗೆ. ಸೊ 20 ಲೀಟರಲ್ಲಿ 1 ಲೀಟರ್ ಅಂತ 20 ಬಾಟಲ್ ಸಿಗ್ತದೆ. 20 ರೂಪಾಯಿ ಒಂದು ಬಾಟಲಿಗೆ ಆದರೆ ಆಯ್ತಲ್ಲ, ಸಾಕು, ಒಂದು ದಿನಕ್ಕೆ ಸಾಕು ಗೈಸ್, ಅಷ್ಟು ಅಲ್ವಾ? ಹಾಗೆಲ್ಲ ಮಾಡಬೇಕು. ಯಾರು ಮಾಡ್ತಾರೆ ಹಾಗೆಲ್ಲ? ಮಾಡ್ಬೋದು ಗೈಸ್, ಪ್ರಾಬ್ಲಮ್ ಇಲ್ಲ. ಎಲ್ಲ ಮಾಡೋದಾದರೆ ಎಷ್ಟೋ ಜನ ಮಾಡ್ತಿದ್ರು ಗೈಸ್. ನನಗೆ ಈ ಥರ ಥಿಂಕಿಂಗ್ ಈಗ ಬಂತು, ಆದರೆ ಎಲ್ಲರಿಗೆ ಕೂಡ ಎಷ್ಟೋರಿಗೆ ಬಂದು ಕೂಡ ಆಗಿದೆ, ಈ ಥರ ಮಾಡ್ಬೋದಿತ್ತು ಅಂತ. ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಓಕೆ ಗೈಸ್, ನಾನು ಈ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇನೆ ಗೈಸ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.